ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾಗಿ ಕೇಳಬಹುದಾದ 50 ಇತಿಹಾಸ ಪ್ರಶ್ನೆಗಳನ್ನು, ಹಿಸ್ಟರಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಇರ್ತಿದೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ದಾದಾಬಾಯಿ ನವರೋಜಿ. ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು. ಆ್ಯಕ್ಚುಲಿ ಏನಿದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದರೆ, ಭಾರತದ ಸಂಪತ್ತು ಯಾವ ರೀತಿಯಾಗಿ ಇಂಗ್ಲೆಂಡ್ ಕಾಲದ ಟೈಮಲ್ಲಿ, ಅಂದರೆ ಬ್ರಿಟಿಷ್ ರೂಲ್ ಟೈಮಲ್ಲಿ ಇಂಗ್ಲೆಂಡಿಗೆ ಯಾವ ರೀತಿ ಸೋರಿಕೆ ಆಯಿತು ಭಾರತದ ಸಂಪತ್ತು ಅಂತೇಳಿ ಹೇಳುವಂಥ ಒಂದು ಸಿದ್ಧಾಂತ ಇದು, ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಇದನ್ನು ಮಂಡಿಸಿದ್ದು ದಾದಾಬಾಯಿ ನವರೋಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದಲ್ಲಿ ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಿದ ವರ್ಷ ಎಷ್ಟು? ಸರಿಯಾದ ಉತ್ತರ 1905. 1905ರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಅಧಿಕೃತವಾಗಿ ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಿದರು. ಆನಂತರ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆಯವರು ಕೂಡ ಸ್ವದೇಶಿ ಚಳವಳಿಯನ್ನು ಮಾಡಿದ್ರು ಕೂಡ ಭಾರತದಲ್ಲಿ ಫಸ್ಟ್ ಟೈಮ್ ಸ್ವದೇಶಿ ಚಳವಳಿ ಪ್ರಾರಂಭ ಆಗಿದ್ದು 1905ರಲ್ಲಿ ಲಾಲಾ ಲಜಪತ್ ರಾಯ್ ಅವರ ನೇತೃತ್ವದಲ್ಲಿ. ಗೀತಾ ರಹಸ್ಯ ಇದು ಯಾರ ಕೃತಿ? ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಅವರ ಕೃತಿ ಗೀತಾ ರಹಸ್ಯ. ಆ್ಯಕ್ಚುಲಿ ಬಾಲಗಂಗಾಧರ್ ತಿಲಕ್ ಅವರು ಸೆರೆಮನಿಯಲ್ಲಿದ್ದಾಗ ಈ ಗೀತಾ ರಹಸ್ಯವನ್ನು ಬರೆದ್ರು. ಇನ್ನು ಬಾಲಗಂಗಾಧರ್ ತಿಲಕ್ ಅವರ ಬಗ್ಗೆ ಕೇಳಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ 2 ಕ್ವಶನ್ ಯಾವುದು ಕೇಳಿದ್ರೆ, ಇವರು ಬರೆದಿರುವಂಥ ಪತ್ರಿಕೆಗಳು ಮುಖ್ಯವಾಗಿ ಮರಾಠ ಮತ್ತು ಕೇಸರಿ. ತುಂಬ ಸರಿ ಕೇಳಿದ್ದಾರೆ, ಹಾಗಾಗಿ ಈ ಅಂಶ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸೂರತ್ ತೊಡಕು ಅಥವಾ ಕಾಂಗ್ರೆಸ್ ಇಬ್ಬಾಗ ಇದು ಉಂಟಾಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1907ರಲ್ಲಿ ಉಂಟಾಯಿತು. ಆ್ಯಕ್ಚುಲಿ ಏನಿದು ಸೂರತ್ ತೊಡಕು ಅಂತ ಕೇಳಿದ್ರೆ, ಕಾಂಗ್ರೆಸ್ನಲ್ಲಿದ್ದಂತಹ ಗುಂಪುಗಳು ತೀವ್ರಗಾಮಿ ಮತ್ತು ಮಂದಗಾಮಿಗಳಾಗಿ ಒಡೆದು ಹೋಗಿದ್ದು. ತೀವ್ರಗಾಮಿ ಮತ್ತು ಮಂದಗಾಮಿ, ಭಾರತೀಯ ಸ್ವತಂತ್ರ ಹೋರಾಟಗಾರರು ತೀವ್ರಗಾಮಿ ಮತ್ತು ಮಂದಗಾಮಿಗಳಾಗಿ ಒಡೆದು ಹೋಗಿದ್ದಂತಹ ಒಂದು ಸಂದರ್ಭ ಯಾವುದು ಕೇಳಿದ್ರೆ ಅದಕ್ಕೆ ನಾವು ಸೂರತ್ ತೊಡಕು ಅಂತೇಳಿ ಕರಿತೀವಿ. ಸೂರತ್ ತೊಡಕು 1907ರಲ್ಲಿ ಆಗುತ್ತೆ. ಮಿತ್ರಮೇಳ ಎಂಬ ಗುಪ್ತ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಮಿತ್ರಮೇಳ ಎನ್ನುವಂಥ ಗುಪ್ತ ಸಂಘಟನೆ ಸ್ಥಾಪಿಸಿದ್ದು ವಿ ಡಿ ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್ 1899ರಲ್ಲಿ. ಲಾಲಾ ಹರ್ದಯಾಳ್ ಅವರು ಗದರ್ ಪಾರ್ಟಿಯನ್ನು ಎಷ್ಟರಲ್ಲಿ ಆರಂಭಿಸಿದರು? ಸರಿಯಾದ ಉತ್ತರ 1913. ಒಂದು ವಿಶೇಷತೆ ಏನಂತ ಕೇಳಿದ್ರೆ, ಇದನ್ನು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಪ್ರಾರಂಭಿಸಿದರು. ಸ್ಯಾನ್ ಫ್ರಾನ್ಸಿಸ್ಕೋ, ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಹಿಂದ್ ಸ್ವರಾಜ್ ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಿದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ 1909ರಲ್ಲಿ ಹಿಂದ್ ಸ್ವರಾಜ್ ಎನ್ನುವಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಗಾಂಧೀಜಿಯವರು ಭಾರತದಲ್ಲಿ ಮೊಟ್ಟ ಮೊದಲ ಸತ್ಯಾಗ್ರಹವನ್ನು ಆರಂಭಿಸಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಫಸ್ಟ್ ಟೈಮ್ ಇವರು ಚಂಪಾರಣ್ನಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ. ಚಂಪಾರಣ್ ಸತ್ಯಾಗ್ರಹ ಇದೆಯಲ್ಲ, ಇದು ನೀಲಿ ಬೆಳೆಗಾರರ ಪರವಾಗಿ ನಡೆಸಿದಂಥ ಒಂದು ಸತ್ಯಾಗ್ರಹವಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿಯವರು ಕಾರ್ಮಿಕರ ಪರವಾಗಿ ಪ್ರಥಮ ಬಾರಿಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದು ಎಷ್ಟರಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1918. ಯಾವ ಕಾರ್ಮಿಕರ ಪರವಾಗಿ ಕೇಳಿದ್ರೆ ಹತ್ತಿ ಕಾರ್ಮಿಕರ ಪರವಾಗಿ. ಆ್ಯಕ್ಚುಲಿ ಈ ಸತ್ಯಾಗ್ರಹ ಎಲ್ಲಿ ನಡೀತು ಅಂತೇಳಿ ಕೇಳಿದ್ದಾರೆ. ತುಂಬ ಸರಿ, ಅಹಮದಾಬಾದ್ನಲ್ಲಿ ಹತ್ತಿ ಕಾರ್ಮಿಕರ ಪರವಾಗಿ ಗಾಂಧೀಜಿಯವರು ಭಾರತದಲ್ಲಿ ವೆರಿ ಫಸ್ಟ್ ಟೈಮ್ ಕಾರ್ಮಿಕರ ಪರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅದು 1918ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿಯವರ ರಾಜಕೀಯ ಗುರು ಅಂತೇಳಿ ಯಾರನ್ನ ಕರಿತೀವಿ? ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಏಕೈಕ ಒಂದು ಅಧಿವೇಶನ ಇದು. 1924ರಲ್ಲಿ ಆಗುತ್ತೆ, ಕರ್ನಾಟಕದ ಬೆಳಗಾವಿಯಲ್ಲಿ. ಸೈಮನ್ ಕಮಿಷನ್ ಆಗಮನದ ಉದ್ದೇಶ ಯಾವ ಕಾಯ್ದೆಯ ನಂತರದ ಭಾರತದ ಪರಿಸ್ಥಿತಿಯನ್ನು ಪರಿಶೀಲಿಸುವುದಾಗಿತ್ತು?
ಸರಿಯಾದ ಉತ್ತರ 1919 ಕಾಯ್ದೆಯ ಒಂದು ಪರಿಶೀಲನೆ. 1919 ಕಾಯ್ದೆಯ ಪರಿಶೀಲನೆ. ಈ ಸೈಮನ್ ಕಮಿಷನ್ ಭಾರತದಿಂದ ಹೊರಗೋಗುತ್ತೆ. ಸೈಮನ್ ಗೋ ಬ್ಯಾಕ್ ಅಂತ ಒಂದು ಮೂಮೆಂಟ್ ಆಗುತ್ತೆ. ಕಾರಣ ಏನಂದರೆ ಇದರಲ್ಲಿ ಭಾರತೀಯರು ಯಾರು ಇರಲಿಲ್ಲ. ಸಾಮಾನ್ಯವಾಗಿ ಬ್ರಿಟಿಷ್ ಕಾಲದಲ್ಲಿ ಯಾವುದೇ ಒಂದು ಕಮಿಷನ್ ನಡೆದರೂ ಕೂಡ ಭಾರತೀಯ ಪ್ರತಿನಿಧಿಗಳು ಇರ್ತಾಯಿದ್ರು. ಬಟ್ ಸೈಮನ್ ಕಮಿಷನಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಚಳವಳಿ ನಡೆಯುತ್ತೆ. ಈ ಸೈಮನ್ ಚಳವಳಿ ವಿಶೇಷವಾಗಿ ಯಾಕೆ ಭಾರತಕ್ಕೆ ಬಂದಿತ್ತು ಕೇಳಿದ್ರೆ 1919 ಕಾಯ್ದೆಯ ನಂತರ ಭಾರತದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡೋದು. 1931 ನಡೆದ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಇರುವ ಇನ್ನೊಂದು ಹೆಸರು ಏನು? ಸರಿಯಾದ ಉತ್ತರ ದೆಹಲಿ ಒಪ್ಪಂದ. ಆ್ಯಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ದೆಹಲಿ ಒಪ್ಪಂದ ಯಾವಾಗ ನಡೀತು ಅಂತೇಳಿ 1931. ಈ ಅಂಶ ನೆನಪಿರಲಿ. ಕರ್ನಾಟಕದಿಂದ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾದವರು ಯಾರು? ಸರಿಯಾದ ಉತ್ತರ ಮೈಲಾರ ಮಹದೇವಪ್ಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಪೂನಾ ಒಪ್ಪಂದ ನಡೆಯುತ್ತೆ. ಇದು ಎಷ್ಟರಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ 1932. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1940ರಲ್ಲಿ ಅಧೀನ ರಾಷ್ಟ್ರದ ಸ್ಥಾನವನ್ನು ನೀಡುವಂತಹ ಆಗಸ್ಟ್ ಕೊಡುಗೆ ಇದೆಯಲ್ಲ, ಇದನ್ನು ಘೋಷಿಸಿದವರು ಯಾರು? ಸರಿಯಾದ ಉತ್ತರ ಇದನ್ನು ಘೋಷಿಸಿದ್ದು ಲಿನ್ ಲಿತ್ಗೋ. ಇವರು ವೈಸ್ರಾಯ್ ಆಗಿರ್ತಾರೆ, ಲಾರ್ಡ್ ಲಿನ್ ಲಿತ್ಗೋ. ಇದನ್ನು 1940ರಲ್ಲಿ ಘೋಷಣೆ ಮಾಡಿದರು. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1942. 1942 ಅಲ್ಲಿ ಬಂತು. ಇದು ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡೋದಕ್ಕೆ ಬಂದಿರೋದು. ಡೊಮಿನಿಯನ್ ಸ್ಥಾನಮಾನವನ್ನು ಕೊಡುವ ಉದ್ದೇಶದಿಂದ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ. ಭಾರತದ ವಿಭಜನೆ ಮತ್ತು ಅಧಿಕಾರ ಹಸ್ತಾಂತರವನ್ನು ಏನೆಂದು ಕರೀತಾರೆ? ಏನಂತೇಳಿ ಕರೀತಾರೆ ಅದಕ್ಕೆ? ಆ್ಯಕ್ಚುಲಿ ಸರಿಯಾದ ಉತ್ತರ ಇದಕ್ಕೆ ಜೂನ್ ಪ್ಲಾನ್ ಅಂತ ಕರೀತಾರೆ. ಜೂನ್ ಪ್ಲಾನ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಇದೆ ಇದಕ್ಕೆ, ಮೌಂಟ್ ಬ್ಯಾಟನ್ ಪ್ಲಾನ್ ಅಂತೇಳಿ. ಆ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. ಭೂದಾನ ಚಳವಳಿಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಚಾರ್ಯ ವಿನೋಬಾ ಭಾವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲಿಗಢ್ ಚಳವಳಿಯ ನಾಯಕತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನ್ ಅವರು ಉತ್ತರ ಪ್ರದೇಶದಲ್ಲಿ ಅಲಿಗಢ್ ಚಳವಳಿಯನ್ನು ನಡೆಸ್ತಿದ್ರು. ಕೆಂಪಂಗಿ ಚಳವಳಿ ನಾಯಕತ್ವವನ್ನು ವಹಿಸಿದವರು ಯಾರು? ಸರಿ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್. ಅವರು ಕೆಂಪಂಗಿ ಚಳವಳಿಯ ನಾಯಕತ್ವವನ್ನು ವಹಿಸಿದರು. ಇದಕ್ಕೆ ಖುದೈ ಖಿದ್ಮತ್ ಗಾರ್ಸ್ ಅಂತ ಕೂಡ ಕರೀತಾರೆ. ಮೆಹರ್ ಚಳವಳಿಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೆಹರ್ ಚಳವಳಿಯ ನಾಯಕತ್ವವನ್ನು ವಹಿಸಿದರು. ಇದನ್ನು 1920ಯಲ್ಲಿ 1920ರಲ್ಲಿ ಈ ಚಳವಳಿಯನ್ನು ಮಾಡಿದರು. ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೇದಗಳಿಗೆ ಹಿಂದಿರುಗಿ ಬ್ಯಾಕ್ ಟು ವೇದಾಸ್ ಅಂತೇಳಿ ಕರೆ ನೀಡಿದವರು ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅವರ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ. ಇವರು ಭಾರತದಲ್ಲಿ ಸಮಾಜ ಸುಧಾರಣೆಗೆ ಸ್ಥಾಪಿಸಿದಂಥ ಒಂದು ಸಮಾಜ ಯಾವುದಂತೇಳಿ ಆರ್ಯ ಸಮಾಜ ಅಂತ ಗೊತ್ತಿರಲಿ ನಿಮಗೆ. ಆರ್ಯ ಸಮಾಜವನ್ನು ಮುಂಬೈಯಲ್ಲಿ 1875ರಲ್ಲಿ ಸ್ಥಾಪನೆ ಮಾಡಿದರು. ನೆಕ್ಸ್ಟ್ ಕ್ವಶನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಆ್ಯಕ್ಚುಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಒಂದು ನೀತಿಯನ್ನು ಜಾರಿಗೆ ತರೋದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಜಾರಿ ನೀತಿ ತಂದಿದ್ದು ಯಾರು ಕೇಳಿದ್ರೆ ಡಾಲ್ ಹೌಸಿ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಸಹಕಾರದೊಂದಿಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸತಿ ಪದ್ಧತಿ ನಿಷೇಧವನ್ನು ಮಾಡ್ತಾರೆ. ಸತಿ ಪದ್ಧತಿ ನಿಷೇಧ, ಈ ಅಂಶ ಕೂಡ ಗೊತ್ತಿರಲಿ. ವಿಲಿಯಂ ಬೆಂಟಿಂಗ್ ಅಂದಾಗ ಸತಿ ಪದ್ಧತಿ ನಿಷೇಧ, ಲಾರ್ಡ್ ಡಾಲ್ಹೌಸಿ ಅಂದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 25+25 ಪ್ರಶ್ನೆಗಳ ಒಂದು ಪಾರ್ಟನ್ನು ನೋಡ್ತೀವಿ. ಈಗ ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಕೆಳಗಿನ ಯಾವ ನಾಟಕವನ್ನು ಶ್ರೀಕೃಷ್ಣ ದೇವರಾಯ ಬರೀತಾನೆ? ಸರಿಯಾದ ಉತ್ತರ ಜಾಂಬವತಿ ಕಲ್ಯಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಶಾಸನ 1ನೇ ಪುಲಕೇಶಿಯನ್ನು ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಅಂತೇಳಿ ಕರೆದಿದೆ? ಸರಿಯಾದ ಉತ್ತರ ಎಕ್ಕೇರಿಯ ಬಂಡೆಗಲ್ಲು ಶಾಸನ 1ನೇ ಪುಲಕೇಶಿಯನ್ನು ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಅಂತೇಳಿ ಕರೆದಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಆಶ್ರಮದ ಹೆಸರೇನು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಫಿನಿಕ್ಸ್ ಫಾರ್ಮ್ಸ್. ಮಹಾನವಮಿ ದಿಬ್ಬ ಇದೆಯಲ್ಲ, ವಿಜಯನಗರ ಅರಸರ ಕೃಷ್ಣದೇವರಾಯ ಯಾವ ಸ್ಥಳದ ಮೇಲೆ ಗಳಿಸಿದ ನೆನಪಿಗಾಗಿ ಈ ಮಾರ್ನಮಿ ದಿಬ್ಬ ಅಥವಾ ಮಹಾನವಮಿ ದಿಬ್ಬವನ್ನು ಸ್ಥಾಪಿಸ್ತಾ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀಕೃಷ್ಣದೇವರಾಯ ಉದಯಗಿರಿಯ ಗೆಲುವಿನ ನೆನಪಿಗೆ ಇದನ್ನು ಸ್ಥಾಪಿಸ್ತಾನೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ವಿಜಯನಗರ ಕಾಲದ ಬೆಳ್ಳಿಯ ನಾಣ್ಯವನ್ನು ಈ ರೀತಿ ಕರಿತಾ ಇದ್ರು. ಬೆಳ್ಳಿಯ ನಾಣ್ಯವನ್ನು ಏನಂತ ಕರಿತಾ ಇದ್ರು ಕೇಳಿದ್ರೆ ತಾರಾ ಅಂತೇಳಿ ಕರಿತಾ ಇದ್ರು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರಲ್ಲಿ ಕನ್ನಡದ ಕವಿ ಅಂತ ಕರೆಸ್ಕೊಂಡವ್ರು ಯಾರು ಅಥವಾ ಕನ್ನಡದ ಕವಿ ಯಾರು? ಸರಿಯಾದ ಉತ್ತರ ನಂದಿ ತಿಮ್ಮಣ್ಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದಿದು. ಕೆಳಗಿನ ಅರಸರಲ್ಲಿ ಯಾರು ಮೊದಲ ಬಾರಿಗೆ ನಾಣ್ಯ ಅಂದರೆ ರೂಪಾಯಿಯನ್ನು ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ ಶೇರ್ಷಾ ಸೂರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎ ನೇಷನ್ ಇನ್ ದ ಮೇಕಿಂಗ್ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕೆಳಗಿನ ಯಾವ ನಾಯಕರು ಜೈಲಿನಿಂದ ತಪ್ಪಿಸಿಕೊಂಡು ಭೂಗತ ಚಟುವಟಿಕೆಗಳನ್ನು ಮಾಡಿದರು? ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರಂಭಿಕ ರಾಷ್ಟ್ರೀಯವಾದಿಗಳಲ್ಲಿ ಬ್ರಿಟಿಷರು ತಮ್ಮ ಬೇಡಿಕೆಗಳಿಗೆ ಮಣಿಯುವಂತೆ ಇಂಗ್ಲೆಂಡಲ್ಲಿ ಪ್ರಚಾರ ನಡೆಸಿದವರು ಯಾರು? ಇಂಪಾರ್ಟೆಂಟ್. ಇಂಗ್ಲೆಂಡಲ್ಲಿ ಪ್ರಚಾರ ನಡೆಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ದಾದಾಬಾಯಿ ನೌರೋಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗಿಂತ ಮೊದಲಿನ ಭಾರತದ ಗವರ್ನರ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎರಡನೇ ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಕೆಳಗಿನ ಉರ್ದು ಕವಿಗಳಲ್ಲಿ ಯಾರನ್ನು ಆಹ್ವಾನಿಸಲಾಗಿತ್ತು? ಸರಿಯಾದ ಉತ್ತರ ಮೊಹಮ್ಮದ್ ಇಕ್ಬಾಲ್ ಅವ್ರನ್ನ ಆಹ್ವಾನಿಸಲಾಗಿತ್ತು. ವೆರಿ ಇಂಪಾರ್ಟೆಂಟ್. 2 ಮತ್ತು 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ. ಕೆಳಗಿನವರಲ್ಲಿ ಯಾರು 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದರು? ಸರಿಯಾದ ಉತ್ತರ ದಾದಾಬಾಯಿ ನೌರೋಜಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಲು ಯಾವ ಸಮಿತಿಯನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಹಂಟರ್ ಆಯೋಗವನ್ನು ನೇಮಿಸಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಹರು ಮತ್ತು ಲಿಯಾಕತ್ ಅಲಿ ಅವರ ನಡುವೆ 1950ರಲ್ಲಿ ಯಾವ ವಿಷಯಕ್ಕೆ ಪರಿಹಾರವಾಗಿ ಸಹಿಯನ್ನು ಹಾಕಲಾಗುತ್ತೆ? ಸರಿಯಾದ ಉತ್ತರ ಅಲ್ಪಸಂಖ್ಯಾತರ ರಕ್ಷಣೆಗೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಎಲ್ಲ 3 ರೌಂಡು ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದರು? ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1857ರ ದಂಗೆಯನ್ನು ರಾಷ್ಟ್ರೀಯ ದಂಗೆ ಅಂತೇಳಿ ಕೆಳಗಿನ ಬ್ರಿಟಿಷ್ ವ್ಯಕ್ತಿಗಳಲ್ಲಿ ಯಾರು ಒಪ್ಪಿಕೊಳ್ತಾರೆ? ಸರಿಯಾದ ಉತ್ತರ ಡಿಸ್ರೇಲಿ ಎನ್ನುವಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬೆಂಜಮಿನ್ ಡಿಸ್ರೇಲಿ ಅನ್ನೋನು ಭಾರತೀಯ ರಾಷ್ಟ್ರೀಯ ದಂಗೆ ಅಂತೇಳಿ 1857ರ ದಂಗೆಯನ್ನು ಒಪ್ಪಿಕೊಂಡ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶಿವಾಜಿ ಯಾವ ಯುರೋಪಿಯನ್ರಿಂದ ಪಿರಂಗಿಯನ್ನು ಮತ್ತು ಮದ್ದುಗುಂಡುಗಳನ್ನು ಪಡೆದನು? ಸರಿಯಾದ ಉತ್ತರ ಪೋರ್ಚುಗೀಸರಿಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಗವದ್ಗೀತೆಯನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದ ಮೊಘಲ್ ರಾಜಕುಮಾರ ಯಾರು? ಸರಿಯಾದ ಉತ್ತರ ದಾರಾ ಶಿಕೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಾಚೀನ ಭಾರತದಲ್ಲಿ ನಡೆಸಲಾದ ಶಸ್ತ್ರಚಿಕಿತ್ಸೆ ಕೆಳಗಿನ ಯಾರ ಕೃತಿಯಿಂದ ನಮಗೆ ತಿಳಿದು ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸುಶ್ರುತ. ವರಾಹಿ ಮಿಹಿರ್ ಅವರ ಕೃತಿ ಪಂಚಸಿದ್ಧಾಂತಿಕ ಇದೆಯಲ್ಲ, ಇದು ಯಾವ ವಿಷಯದ ಬಗ್ಗೆ ನಮಗೆ ತಿಳಿಸುತ್ತೆ? ಸಿದ್ಧಾಂತಿಕ ಬೇಸಿಕಲಿ ಇದು ಖಗೋಳದ ವ್ಯವಸ್ಥೆಗಳ ಬಗ್ಗೆ ತಿಳಿಸುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಂಗಾಳದ ಗವರ್ನರ್ ಜನರಲ್ ಆಗಿ ಆಯ್ಕೆ ಮಾಡಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ ನಿಯಂತ್ರಣ ಕಾಯ್ದೆ 1773. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬೋಧಿಸತ್ವ ಸಿದ್ಧಾಂತ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಬೋಧಿಸತ್ವ ಇದೆಯಲ್ಲ, ಇದು ಮಹಾಯಾನ ಬೌದ್ಧ ಧರ್ಮಕ್ಕೆ, ಮಹಾಯಾನ ಪಂಥಕ್ಕೆ ಸಂಬಂಧಪಟ್ಟಿದ್ದು ಬೋಧಿಸತ್ವ ಸಿದ್ಧಾಂತ.
ವೈದಿಕ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರನ್ನ ಏನಂತೇಳಿ ಕರಿತಾ ಇದ್ರು? ಸರಿ, ಇದು ಉತ್ತರ ಗ್ರಾಮಿಣಿ ಅಂತೇಳಿ ಕರಿತಾ ಇದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗುಪ್ತರ ಕಾಲದಲ್ಲಿ ಪರಿಚಯಿಸಿದ ಅತಿ ದೊಡ್ಡ ಸಂಖ್ಯೆಯ ಲೋಹ ಯಾವುದು? ಆಪ್ಷನ್ಸ್ ಈ ರೀತಿದೆ: ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ 190ರ ಹತ್ತಿರ ವಿಡಿಯೋಗಳನ್ನು ಒಂದು ಸ್ಪೆಷಲ್ ಪ್ಲೇಲಿಸ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಆ ಎಲ್ಲ ವಿಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.